ಜನವರಿ 22ರಂದು ಅಯೋಧ್ಯೆಯಲ್ಲಿ ದಿವ್ಯ ಭವ್ಯ ರಾಮ ಮಂದಿರದ ಲೋಕಾರ್ಪಣೆ ಆಗ್ತಾ ಇದೆ. ಈಗ ಅಯೋಧ್ಯೆಗೆ ದೇಶದ ಎಲ್ಲೆಡೆಯಿಂದ ರಾಮ ಭಕ್ತರು ಹರಿದು ಬರಲಿದ್ದಾರೆ. ದೇಶದ ಎಲ್ಲಾ ಭಾಗಗಳಿಂದಲೂ ಕೂಡ ರಾಮ ಭಕ್ತರು ಅಯೋಧ್ಯೆಗೆ ಬರಲಿಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಈಗ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ರಸ್ತೆ ಮಾರ್ಗವಾಗೂ ಕೂಡ ಜನರು ಅಯೋಧ್ಯೆಗೆ ಭೇಟಿಯನ್ನ ಕೊಡಬಹುದು. ಅದೇ ರೀತಿಯಲ್ಲಿ ರೈಲು ಮಾರ್ಗದ ಮೂಲಕ ಅಯೋಧ್ಯೆಗೆ ಭೇಟಿ ಕೊಡಬಹುದು. ಇನ್ನು ವಾಯು ಮಾರ್ಗದ ಮೂಲಕವೂ ಕೂಡ ಅಯೋಧ್ಯೆಗೆ ಭೇಟಿಯನ್ನ ಕೊಡ್ಲಿಕ್ಕಾಗೇನೆ ಈಗ ಅಯೋಧ್ಯೆಯಲ್ಲಿ ಹೊಸ ವಿಮಾನ ನಿಲ್ದಾಣವನ್ನ ನಿರ್ಮಾಣವನ್ನ ಮಾಡಲಾಗಿದೆ. ನಾನು ಈಗ ಅಯೋಧ್ಯೆಯ ಹೊಸ ವಿಮಾನ ನಿಲ್ದಾಣದ ಮುಂಭಾಗದಲ್ಲಿದ್ದೇನೆ. ಇದು ಮುಖ್ಯವಾಗಿ ಅಯೋಧ್ಯೆಯಲ್ಲಿ ಈಗ ಹೊಸದಾಗಿ ನಿರ್ಮಾಣ ಮಾಡಿರುವ ವಿಮಾನ ನಿಲ್ದಾಣದ ಟರ್ಮಿನಲ್. ಈಗ ನಾಡಿದ್ದು ಶನಿವಾರ ಡಿಸೆಂಬರ್ 30ರ ಶನಿವಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವಿಮಾನ ನಿಲ್ದಾಣವನ್ನ ಲೋಕಾರ್ಪಣೆಯನ್ನ ಮಾಡಲಿದ್ದಾರೆ. ಮುಖ್ಯವಾಗಿ ಡಿಸೆಂಬರ್ 30ರಂದು ಶನಿವಾರ ಪ್ರಧಾನಿ ಮೋದಿ ವಿಮಾನ ನಿಲ್ದಾಣ ಜೊತೆಗೆ ಅಯೋಧ್ಯ ಧಾಮ ರೈಲ್ವೆ ನಿಲ್ದಾಣ ಎರಡನ್ನೂ ಕೂಡ ಲೋಕಾರ್ಪಣೆ ಮಾಡಲಿದ್ದಾರೆ. ಮೊದಲನೇದಾಗಿ ವಿಮಾನ ನಿಲ್ದಾಣಕ್ಕೆ ಪ್ರಧಾನಿ ಮೋದಿ ಅವರು ಬಂದಿಳಿತಾರೆ. ಅದಾದ ಬಳಿಕ ಇಲ್ಲಿ ವಿಮಾನ ನಿಲ್ದಾಣವನ್ನು ಉದ್ಘಾಟಿಸುತ್ತಾರೆ. ಬಳಿಕ ಸೀದಾ 15 ಕಿಲೋಮೀಟರ್ ದೂರದಲ್ಲಿರುವ ಅಯೋಧ್ಯ ಧಾಮದ ರೈಲ್ವೆ ನಿಲ್ದಾಣಕ್ಕೆ ಬಂದು ರೈಲ್ವೆ ನಿಲ್ದಾಣವನ್ನು ಕೂಡ ಲೋಕಾರ್ಪಣೆ ಮಾಡ್ತಾರೆ. ಅಲ್ಲಿ 35,000 ಜನರನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಮಾತನಾಡ್ತಾರೆ. ಅದಾದ ಬಳಿಕ ವಾಪಸ್ ವಿಮಾನ ನಿಲ್ದಾಣದ ಬಳಿಗೆ ಬಂದು ಇಲ್ಲಿ ಒಂದು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಜೊತೆಗೆ ವಿಮಾನ ನಿಲ್ದಾಣದಿಂದ ರೈಲ್ವೆ ನಿಲ್ದಾಣದವರೆಗೆ 15 ಕಿಲೋಮೀಟರ್ ದೂರ ಇದೆ. ಈ 15 ಕಿಲೋಮೀಟರ್ ದೂರದವರೆಗೂ ಕೂಡ ಪ್ರಧಾನಿ ಮೋದಿ ಅವರು ರೋಡ್ ಶೋ ಅನ್ನು ನಡೆಸಿಕೊಂಡು ಹೋಗ್ತಾರೆ. ಈ ರೋಡ್ ಶೋದಲ್ಲಿ ಸುಮಾರು 1 ಲಕ್ಷ ಜನರು ಭಾಗವಹಿಸುವಂತೆ ಈಗ ಸಿದ್ಧತೆಯನ್ನು ಕೂಡ ಬಿಜೆಪಿ ಪಕ್ಷ ಜೊತೆಗೆ ಅಯೋಧ್ಯೆಯ ಪಾಲಿಕೆ ಮಾಡ್ತಾ ಇದೆ. ಮುಖ್ಯವಾಗಿ ಈ ವಿಮಾನ ನಿಲ್ದಾಣದ ಟರ್ಮಿನಲ್ ಅನ್ನು ಕೂಡ ದೇವಸ್ಥಾನದ ಮಾದರಿಯಲ್ಲಿ ನಿರ್ಮಾಣ ಮಾಡಿರೋದನ್ನ ತಾವು ನೋಡಬಹುದು. ಈಗ ಪ್ರಾರಂಭದಲ್ಲಿ ನಿತ್ಯ ಪೀಕ್ ಅವರ್ ನಲ್ಲಿ 500ರಿಂದ 600 ಮಂದಿ ಪ್ರಯಾಣಿಕರನ್ನ ನಿಭಾಯಿಸುವಂತಹ ಸಾಮರ್ಥ್ಯ ಈ ಟರ್ಮಿನಲ್ಗೆ ಇದೆ. ಬಳಿಕ ಎರಡನೇ ಹಂತದಲ್ಲೂ ಕೂಡ ವಿಮಾನ ನಿಲ್ದಾಣವನ್ನ ಮೇಲ್ದರ್ಜೆಗೆ ಏರಿಸಲಾಗುತ್ತೆ. ಈಗ ಮುಖ್ಯವಾಗಿ ಏರ್ ಇಂಡಿಯಾ ಮತ್ತು ಇಂಡಿಗೋದ ವಿಮಾನಗಳು ಈಗ ಜನವರಿ 16ರಿಂದಲೇ ತಮ್ಮ ವಾಣಿಜ್ಯ ಸಂಚಾರವನ್ನು ಕೂಡ ಈ ವಿಮಾನ ನಿಲ್ದಾಣದಿಂದಲೇ ಪ್ರಾರಂಭಿಸುತ್ತವೆ. ಮುಖ್ಯವಾಗಿ ದೆಹಲಿ, ಮುಂಬೈ, ಬೆಂಗಳೂರು ಸೇರಿದಂತೆ ಪ್ರಮುಖ ರಾಜ್ಯಗಳ ರಾಜಧಾನಿಗಳಲ್ಲಿರುವಂತಹ ಏರ್ಪೋರ್ಟ್ಗಳಿಂದ ಅಯೋಧ್ಯೆಗೆ ವಿಮಾನಗಳನ್ನ ನಾವು ಓಡಿಸ್ತೇವೆ ಅಂತೇಳಿ ಈಗಾಗಲೇ ಏರ್ ಇಂಡಿಯಾ ಮತ್ತು ಇಂಡಿಗೋ ಕಂಪನಿಗಳು ಕೂಡ ಹೇಳಿವೆ. ಮುಖ್ಯವಾಗಿ ದೇಶದ ಎಲ್ಲಾ ಕಡೆಯಿಂದಲೂ ಕೂಡ ವಿಮಾನದ ಮೂಲಕ ಜನರು ಅಯೋಧ್ಯೆಗೆ ಬರಲಿಕ್ಕೆ ಬೇಕಾದಂತಹ ವಿಮಾನ ನಿಲ್ದಾಣವನ್ನ ಈಗ ನಿರ್ಮಾಣವನ್ನ ಮಾಡಿ ಶನಿವಾರ ಪ್ರಧಾನಿ ಮೋದಿ ಅವರೇ ಲೋಕಾರ್ಪಣೆ ಮಾಡ್ತಾರೆ. ಅಯೋಧ್ಯೆಯಲ್ಲಿ ಮುಖ್ಯವಾಗಿ ಜನವರಿ 16ರಿಂದಲೇ ರಾಮಲಲ್ಲಾನ ಪೂಜೆ ಪುನಸ್ಕಾರಗಳು ಆರಂಭ ಆಗ್ತವೆ. ಈ ಕಾರಣಕ್ಕಾಗಿಯೇ ಜನವರಿ 16ರಿಂದಲೇ ವಾಣಿಜ್ಯ ವಿಮಾನ ಸಂಚಾರ ಕೂಡ ಅಯೋಧ್ಯೆಗೆ ಆರಂಭ ಆಗುತ್ತೆ. ಮುಂಬೈ, ದೆಹಲಿ, ಬೆಂಗಳೂರು ಸೇರಿದಂತೆ ಪ್ರಮುಖ ವಿಮಾನ ನಿಲ್ದಾಣಗಳಿಂದ ವಾಣಿಜ್ಯ ವಿಮಾನಗಳ ಸಂಚಾರ ಕೂಡ ಆರಂಭ ಆಗುತ್ತೆ. ಮುಖ್ಯವಾಗಿ ಈ ವಿಮಾನ ನಿಲ್ದಾಣದಿಂದ ರಾಮ ಜನ್ಮಭೂಮಿಗೆ 15 ಕಿಲೋಮೀಟರ್ ದೂರ ಇದೆ. ಈ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆದ ಬಳಿಕ ಜನ ಕಾರ್ಗಳ ಮೂಲಕ ರಾಮ ಜನ್ಮಭೂಮಿಯನ್ನು ತಲುಪಿ ಅಲ್ಲಿ ರಾಮ ಮಂದಿರದ ಗರ್ಭಗುಡಿಯಲ್ಲಿರುವ ರಾಮಲಲ್ಲಾನ ದರ್ಶನವನ್ನ ಪಡಿಬಹುದು. ಇನ್ನು ರೈಲು ಮಾರ್ಗದ ಮೂಲಕವೂ ಕೂಡ ಜನ ಅಯೋಧ್ಯೆಗೆ ಬರಬಹುದು. ಲಕ್ನೋದಿಂದ 135 ಕಿಲೋಮೀಟರ್ ದೂರದಲ್ಲಿ ಅಯೋಧ್ಯೆ ಇದೆ. ರೈಲುಗಳ ಮೂಲಕ ಬರೋದಾದ್ರೆ 2 ಗಂಟೆ ಅವಧಿಯಲ್ಲಿ ಅಯೋಧ್ಯೆ ಧಾಮ ರೈಲ್ವೆ ಜಂಕ್ಷನ್ ಅನ್ನ ತಲುಪಲಿಕ್ಕೆ ಅವಕಾಶ ಇದೆ. ಇನ್ನು ಬಸ್ ಮಾರ್ಗದ ಮೂಲಕವೂ ಕೂಡ ಜನ ಲಕ್ನೋದಿಂದ ಅಯೋಧ್ಯೆಗೆ ಆಗಮಿಸಬಹುದು. ಲಕ್ನೋದಿಂದ ಅಯೋಧ್ಯೆಗೆ 135 ಕಿಲೋಮೀಟರ್ ದೂರ ಇರೋದ್ರಿಂದಾಗಿ ಬಸ್ಗಳಲ್ಲಿ 3 ಗಂಟೆಯ ಸಂಚಾರವನ್ನು ಮಾಡಿ ಅಯೋಧ್ಯೆಯನ್ನು ತಲುಪಲಿಕ್ಕೆ ಅವಕಾಶ ಇದೆ. ಮುಖ್ಯವಾಗಿ ಈಗ ಅಯೋಧ್ಯೆ ಹೊಸ ಹೆದ್ದಾರಿಗಳನ್ನು ಕೂಡ ನಿರ್ಮಾಣವನ್ನ ಮಾಡಲಾಗಿದೆ. ಹೀಗಾಗಿ ಹೆದ್ದಾರಿಗಳ ಮೂಲಕವಾಗಿ ಲಕ್ನೋ ಮತ್ತು ದೆಹಲಿಯಿಂದಲೂ ಕೂಡ ಜನ ಅಯೋಧ್ಯೆಗೆ ಆಗಮಿಸಬಹುದು. ಅಯೋಧ್ಯೆಯಿಂದ ದೆಹಲಿಗೆ 700 ಕಿಲೋಮೀಟರ್ ದೂರ ಇದೆ. ಹೀಗಾಗಿ ದೆಹಲಿಯಿಂದಲೂ ಕೂಡ ಅಯೋಧ್ಯೆಗೆ ಜನರು ಆಗಮಿಸಿ ರಾಮಲಲ್ಲಾನ ದರ್ಶನವನ್ನ ಪಡಿಬಹುದು. ಹೀಗೆ ರಸ್ತೆ ಮಾರ್ಗ ಜೊತೆಗೆ ವಾಯು ಮಾರ್ಗ, ರೈಲು ಮಾರ್ಗ ಈ 3 ಮಾರ್ಗಗಳ ಮೂಲಕ ಅಯೋಧ್ಯೆಗೆ ಜನ ಬರಲಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನು ರೈಲು ಮಾರ್ಗದಿಂದ ಬರುವಂತಹ ಜನರಿಗಾಗಿನೇ ಜನವರಿ 16ರಿಂದ ಮುಂದಿನ 3 ತಿಂಗಳುಗಳ ಕಾಲ 1,000 ವಿಶೇಷ ಟ್ರೈನ್ಗಳನ್ನ ಎಲ್ಲಾ ರಾಜ್ಯಗಳ ರಾಜಧಾನಿಗಳಿಂದ ಓಡಿಸಲಿಕ್ಕೆ ರೈಲ್ವೆ ಇಲಾಖೆ ಕೂಡ ತೀರ್ಮಾನವನ್ನು ತೆಗೆದುಕೊಂಡಿದೆ. ಮುಖ್ಯವಾಗಿ ಕೇರಳದ ತಿರುವನಂತಪುರ, ತಮಿಳುನಾಡಿನ ಚೆನ್ನೈ, ಕರ್ನಾಟಕದ ಬೆಂಗಳೂರು, ಮಹಾರಾಷ್ಟ್ರದಲ್ಲಿ ಮುಂಬೈ, ನಾಗ್ಪುರ, ದೆಹಲಿ ಜೊತೆಗೆ ಜಮ್ಮು ಸೇರಿದಂತೆ ದೇಶದ ಪ್ರಮುಖ ನಗರಗಳಿಂದ ವಿಶೇಷ ರೈಲುಗಳನ್ನ ಮುಂದಿನ 3 ತಿಂಗಳುಗಳ ಕಾಲ ಓಡಿಸಲಿಕ್ಕೆ ಈಗ ರೈಲ್ವೆ ಇಲಾಖೆ ತೀರ್ಮಾನ ತೆಗೆದುಕೊಂಡಿದೆ. ಈ ವಿಶೇಷ 1,000 ರೈಲುಗಳ ಮೂಲಕ ಭಕ್ತಾದಿಗಳು ಅಯೋಧ್ಯೆಗೆ ಬಂದು ರಾಮಲಲ್ಲಾನ ದರ್ಶನವನ್ನು ಕೂಡ ಪಡಿಬಹುದು. ಇನ್ನು ಮುಖ್ಯವಾಗಿ ನೋಡೋದಾದ್ರೆ ಈ ಕಡೆ ನನ್ನ ಬಲಭಾಗದಲ್ಲಿ ಶನಿವಾರ ಪ್ರಧಾನಿ ಮೋದಿ ಅವರು ರೈಲು ನಿಲ್ದಾಣ ಮತ್ತು ವಿಮಾನ ನಿಲ್ದಾಣ ಎರಡನ್ನೂ ಕೂಡ ಲೋಕಾರ್ಪಣೆ ಮಾಡಿದ ಬಳಿಕ ಇಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದಕ್ಕಾಗಿ ಇಲ್ಲಿ ವೇದಿಕೆಯನ್ನು ಕೂಡ ನಿರ್ಮಾಣವನ್ನು ಮಾಡಲಾಗಿದೆ. ಇಲ್ಲಿ ಈ ವೇದಿಕೆಯಲ್ಲೇ ಪ್ರಧಾನಿ ಮೋದಿ ಅವರು ಜನರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ಒಂದು ಸಭಾ ಕಾರ್ಯಕ್ರಮದಲ್ಲೂ ಕೂಡ ಸಾವಿರಾರು ಮಂದಿ ಜನರು ಭಾಗವಹಿಸಲಿದ್ದಾರೆ. ಮುಖ್ಯವಾಗಿ ಅಯೋಧ್ಯೆಯಲ್ಲಿ ದಿವ್ಯ ಭವ್ಯ ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನೋದು ದೇಶದ ಕೋಟ್ಯಾಂತರ ರಾಮ ಭಕ್ತರ ಕನಸಾಗಿತ್ತು. ಆ ಕನಸು ಈಗ ನನಸಾಗಿದೆ. ಹೀಗಾಗಿನೇ ಅದಕ್ಕಿಂತ ಜನವರಿ
2022ರ ಕಾರ್ಯಕ್ರಮಕ್ಕಿಂತ ಮುಂಚಿತವಾಗಿಯೇ ಪ್ರಧಾನಿ ಮೋದಿ ಅವರು ಈಗ ಡಿಸೆಂಬರ್ 30ರ ಶನಿವಾರವೇ ವಿಮಾನ ನಿಲ್ದಾಣ ಮತ್ತು ರೈಲು ನಿಲ್ದಾಣ ಎರಡನ್ನೂ ಕೂಡ ಲೋಕಾರ್ಪಣೆ ಮಾಡಿದ ಬಳಿಕ ಜನರನ್ನು ಉದ್ದೇಶಿಸಿ ಅಯೋಧ್ಯೆಯಲ್ಲೇ ಮಾತನಾಡಲಿದ್ದಾರೆ. ಕ್ಯಾಮರಾಮನ್ ರಘು ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಅಯೋಧ್ಯೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.